ಚಲನಚಿತ್ರದ ಪ್ರಾರಂಭದಲ್ಲಿ ಒಬ್ಬ ವ್ಯಕ್ತಿ ತುಂಬಾ ಭಯದಿಂದ ಓಡ್ತಾ ಇರುವುದನ್ನ ತೋರಿಸ್ತಾರೆ. ಆ ವ್ಯಕ್ತಿ ತುಂಬಾ ಹೆದರಿಕೆಯಿಂದ ಜೀವ ಉಳಿಸ್ಕೊಳ್ಳಿಕ್ಕೆ ಓಡ್ತಿರ್ತಾನೆ. ಅಷ್ಟೇ ಹೊತ್ತಿಗೆ ಯಾವುದೊಂದು ದೊಡ್ಡ ಪ್ರಾಣಿ ಅವನನ್ನ ಸಾಯಿಸಾಕತ್ತೆ. ಯಾವುದೇ ಸಾಮಾನ್ಯ ಮನುಷ್ಯ ಅಲ್ಲ, ಅದು ಒಂದು ವೇರ್ ವುಲ್ಫ್ ಆಗಿರುತ್ತೆ. ವೇರ್ ವುಲ್ಫ್ ಆಗಿ ಬದಲಾದಂತಹ ಮನುಷ್ಯ ಅದನ್ನ ಸಾಯಿಸ್ತಿರ್ತಾನೆ. ಸೀನ್ ಕಟ್ ಆಗತ್ತೆ. ಇನ್ನೊಂದು ಸೀನ್ ನಲ್ಲಿ ಒಬ್ಬ ವೆಟರ್ನರಿ ಡಾಕ್ಟರ್ನ ತೋರಿಸ್ತಾರೆ. ಅವನು ತುಂಬಾ ವಿಚಿತ್ರ ರೀತಿಯಲ್ಲಿ ತಿಂಡಿನೆಲ್ಲ ತಿಂತಾ ಇರ್ತಾನೆ. ಅವನ ಮಗನಿಗೂ ಕೂಡ ಹಾಗೆ ಅನ್ಸುತ್ತೆ. ಅವನು ತುಂಬಾ ಲೇಜಿ ಆದಂತಹ ಮನುಷ್ಯ ಆಗಿರ್ತಾನೆ. ವಿಲ್ಬರ್ಟ್ ಅಂತ ಅವನ ಹೆಸರು. ಅವನು ತನ್ನ ಹಾಸ್ಪಿಟಲ್ಗೆ ಹೋಗ್ತಾನೆ. ಪ್ರಾಣಿಗಳನ್ನ ಡಿಟೇಲ್ಡ್ ಆಗಿ ಚೆಕ್ ಮಾಡಿ ಅವಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡೋದು ಅವನ ಕೆಲಸ ಆಗಿರುತ್ತೆ. ಅವನು ಇದೇ ರೀತಿಯಲ್ಲಿ ಅವುಗಳಿಗೆ ಟ್ರೀಟ್ಮೆಂಟ್ ಕೊಡ್ತಿರ್ತಾನೆ. ಅವನಿಗೆ 2 ಜನ ಅಸಿಸ್ಟೆಂಟ್ ಕೂಡ ಇರ್ತಾರೆ. ಒಂದು ರೀತಿಯ ಲೇಜಿ, ಇಡೀ ದಿನ ತಿಂತಾ ಇರುವಂತಹ ಸ್ವಭಾವದ ಮನುಷ್ಯ ಆಗಿರ್ತಾನೆ. ಹಾಗೆ ಅಲ್ಲಿ ಟಿವಿಯಲ್ಲಿ ನ್ಯೂಸ್ ಅನ್ನ ನೋಡ್ತಾನೆ. ಒಂದು ಪ್ರಾಣಿ ಮನುಷ್ಯರನ್ನ ಸಾಯಿಸ್ತಾ ಇದೆ. ಅದು ದೊಡ್ಡ ಪ್ರಮಾಣದಲ್ಲಿ ಗಾಯಗಳನ್ನ ಮಾಡ್ತಾ ಇದೆ ದೇಹದಲ್ಲಿ ಅಂತ. ಸಡನ್ ಆಗಿ ಯಾರೋ ಕರೀತಾರೆ. ಹೊರಗಡೆ ಬಂದು ನೋಡಿದಾಗ ಒಬ್ಬ ವ್ಯಕ್ತಿ ತುಂಬಾ ಭಯದಿಂದ ಹೇಳ್ತಾನೆ, ನಾನು ಸಡನ್ ಆಗಿ ಟ್ರಕ್ ತರುವಾಗ ಯಾವುದೋ ಪ್ರಾಣಿ ಅಡ್ಡ ಸಿಕ್ತು, ಅದನ್ನ ನಾನು ರಕ್ಷಿಸ್ಲಿಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಅಂತ. ಅದನ್ನ ನೋಡಿ ವಿಲ್ಬರ್ಟ್ ಕೂಡ ಹೆದರಿ ಹೋಗ್ತಾನೆ. ಯಾಕೆ ಅಂದ್ರೆ ಅದೊಂದು ವೇರ್ ವುಲ್ಫ್ ಆಗಿರುತ್ತೆ. ತಕ್ಷಣ ಅದನ್ನ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅಂತ ಹತ್ರ ಹೋದ್ರೆ ಅವಳು ಆ ನರ್ಸ್ ಅಥವಾ ಅವನ ಎತ್ತಿ ದೂರಕ್ಕೆ ಆ ವೇರ್ ವುಲ್ಫ್ ಎಸೆಯುತ್ತೆ. ಈವನ್ ವಿಲ್ಬರ್ಟ್ ಕೂಡ ಅದರ ಹತ್ರ ಹೋಗ್ಲಿಕ್ಕೆ ತುಂಬಾನೇ ಭಯ ಪಡ್ತಾ ಇರ್ತಾನೆ. ಇನ್ನೊಂದು ಅಸಿಸ್ಟೆಂಟ್ ಅವನ ಜೊತೆ ಅವತ್ತು ಇರಲ್ಲ. ಅಲ್ಲಿ ಸುತ್ತಮುತ್ತ ಇರುವಂತಹ ಎಲ್ಲ ಪ್ರಾಣಿಗಳು ಅಥವಾ ನಾಯಿ ಕೂಗುತ್ತೆ ಜೋರಾಗಿ. ಆ ವೇರ್ ವುಲ್ಫ್ನ ಕುತ್ತಿಗೆಯಲ್ಲಿ ಮೈಕಲ್ ಎನ್ನುವಂತಹ ಒಂದು ಚೈನ್ ಅನ್ನ ನೋಡ್ತಾನೆ. ಅದನ್ನ ರಕ್ಷಿಸಲಿಕ್ಕೆ ತುಂಬಾನೇ ಪ್ರಯತ್ನವನ್ನು ಪಡ್ತಾನೆ. ಬಟ್ ಅಷ್ಟು ದೊಡ್ಡ ಪ್ರಾಣಿಯನ್ನ ಕಂಟ್ರೋಲ್ ಮಾಡಿ ರಕ್ಷಿಸೋಕೆ ಅವನಿಗೆ ಅಸಿಸ್ಟೆಂಟ್ ಬೇಕಾಗಿರುತ್ತೆ. ಹೀಗೆ ಅವನು ಒಬ್ಬನೇ ಪ್ರಯತ್ನ ಪಡ್ತಿರುವಾಗ ಆ ವೇರ್ ವುಲ್ಫ್ ಸಡನ್ ಆಗಿ ಅವನ ಕೈಯನ್ನ ಜೋರಾಗಿ ಕಚ್ಚುತ್ತೆ. ಆ ವೇರ್ ವುಲ್ಫ್ ಕಚ್ಚಿದ ಗಾಯಕ್ಕೆ ಅಥವಾ ನೋವಿಗೆ ತಕ್ಷಣದಲ್ಲಿ ಅವನು ಎಚ್ಚರ ತಪ್ಪಿ ಹೋಗ್ತಾನೆ. ಹಾಗೆ ಆ ವೇರ್ ವುಲ್ಫ್ ಸತ್ತೋಗುತ್ತೆ. ಅವನು ಮನೆಗೆ ಬರ್ತಾನೆ. ಅವನಿಗೆ ದೇಹದಲ್ಲಿ ಒಂದು ವಿಚಿತ್ರವಾಗಿ ಏನೋ ಒಂದು ರೀತಿಯ ಕಸಿಬಿಸಿ ಅಥವಾ ಒಂದು ರೀತಿಯ ವಿಚಿತ್ರವಾದ ಭಾವನೆ ಬರ್ತಾ ಇರುತ್ತೆ. ಅವನು ಇಂಜೆಕ್ಷನ್ ತಗೊಂಡು ಅದಕ್ಕೆ ಬೇಕಾದಂತಹ ಬ್ಯಾಂಡೇಜ್ ಅನ್ನ ಮಾಡ್ಕೊಂಡು ಮನೆಗೆ ಬಂದು ಮಲಗ್ತಾನೆ. ಹೆಂಡತಿ ಹತ್ರ ಉಸಿರಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ, ಬಾಗಿಲನ್ನ ತೆಗಿ ಅಂತ ಹೇಳ್ತಾನೆ. ಅವನ ಹೆಂಡತಿ ಬಾಗಿಲನ್ನು ಕೂಡ ತೆಗಿತಾಳೆ. ಒಂದು ರೀತಿ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇರ್ತಾನೆ. ಹಾಗೆ ಬೇಗ ಮಲ್ಕೊಳ್ತಾನೆ. ಆದರೆ ಮರುದಿನ ಎದ್ದಾಗ ಅವನಲ್ಲಿರುವಂತಹ ಸೆನ್ಸಸ್ಗಳು ತುಂಬಾನೇ ವಿಚಿತ್ರವಾಗಿ ಆಡ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಯಾವುದೇ ವಸ್ತುವನ್ನಾದ್ರೂ ವಾಸನೆ ಗ್ರಹಿಕೆ ಅಥವಾ ವಾಸನೆಯನ್ನು ಕಂಡುಹಿಡಿಯೋದು ಅವನಿಗೆ ತುಂಬಾನೇ ಸುಲಭ ಆಗಿರುತ್ತೆ. ಹಾಗೆ ಅವನ ಬಾಡಿಯಲ್ಲಿ ಕೂಡ ತುಂಬಾ ಲೈಟ್ ಫೀಲ್ ಬಂದಿರುತ್ತೆ. ಇನ್ನೊಂದು ಕಡೆಯಲ್ಲಿ ಆ ಟಿವಿ ಚಾನಲ್ ಅಲ್ಲಿ ತೋರಿಸ್ತಾರೆ. ಪೊಲೀಸು ಆ ಇನ್ವೆಸ್ಟಿಗೇಷನ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ. ಆ ನಗರದಲ್ಲಿ ಸಾಕಷ್ಟು ಈ ರೀತಿಯ ಕೊಲೆಗಳಾಗ್ತಾ ಇರುತ್ತೆ. ಅದು ಯಾವುದೋ ಒಂದು ಪ್ರಾಣಿಯಿಂದ ಆಗ್ತಿದೆ ಅನ್ನೋದು ಅವರ ಶಂಕೆ ಆಗಿರುತ್ತೆ. ಯಾಕೆಂದ್ರೆ ಆ ಸತ್ತಂತಹ ವ್ಯಕ್ತಿಗಳ ದೇಹದಲ್ಲಿರುವಂತಹ ಮಾರ್ಕ್ಗಳನ್ನು ನೋಡಿದಾಗ ಅದು ಯಾವುದೋ ಒಂದು ದೊಡ್ಡ ಪ್ರಾಣಿ ಮಾತ್ರ ಮಾಡಿರ್ಲಿಕ್ಕೆ ಸಾಧ್ಯ ಇರುತ್ತೆ. ಪೊಲೀಸ್ ಕೂಡ ಅದೇ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರ್ತಾರೆ. ಈ ತರ ವೇರ್ ವುಲ್ಫ್ ಅಥವಾ ಯಾವುದೋ ಒಂದು ದೊಡ್ಡ ಪ್ರಮಾಣದ ತೋಳನೋ ಅಥವಾ ನರಿಯ ಜಾತಿ ಯಾವುದೋ ಪ್ರಾಣಿ ಇದನ್ನ ಸಾಯಿಸ್ತಿದೆ ಅಂತ. ಇನ್ನೊಂದು ಕಡೆಯಲ್ಲಿ ವಿಲ್ಬರ್ಟ್ನ ಸೆನ್ಸಸ್ಗಳು ತುಂಬಾನೇ ಶಾರ್ಪ್ ಆಗಿ ವರ್ತಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ತನ್ನ ಮಗನನ್ನು ಕೂಡ ಅವನು ವಾಸನೆ ನೋಡ್ತಾನೆ. ನೆಕ್ಸ್ಟ್ ಹಾಸ್ಪಿಟಲ್ಗೆ ಹೋಗ್ತಾನೆ. ಆ ಸತ್ತಂತಹ ವೇರ್ ವುಲ್ಫ್ನ ಬಾಡಿಯನ್ನ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರ ಬಾಯನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡ್ತಾನೆ. ಅದು ಹಲ್ಲಲ್ಲಿ ಫಿಲ್ಲಿಂಗ್ ಅನ್ನ ಮಾಡಿರುವಂತಹ ಆ ಭಾಗ ಅವನಿಗೆ ಕಾಣುತ್ತೆ. ಅವನಿಗೆ ಅನ್ಸುತ್ತೆ ಪ್ರಾಣಿಗಳಿಗೆ ಈ ರೀತಿ ಮಾಡೋಕೆ ಸಾಧ್ಯ ಇಲ್ಲ, ಇದು ಖಂಡಿತ ಯಾವುದೋ ಒಂದು ಮನುಷ್ಯ ಕನ್ವರ್ಟ್ ಆಗಿರೋ ಸಾಧ್ಯತೆ ಇದೆ. ಇದೇ ಸಂದರ್ಭಕ್ಕೆ ಪ್ರಾಣಿಗಳು ಕೂಡ ಜೋರಾಗಿ ಬೊಗಳುತ್ತೆ. ತಕ್ಷಣದಲ್ಲಿ ಅವನದನ್ನ ಇನ್ವೆಸ್ಟಿಗೇಷನ್ ಮಾಡೋದನ್ನ ನಿಲ್ಲಿಸ್ತಾನೆ. ಸೀನ್ ಕಟ್ ಆಗತ್ತೆ. ಇನ್ನೊಂದು ಸೀನ್ ನಲ್ಲಿ ತೋರ್ತಾರೆ. 2 ವಯಸ್ಸಾದ ದಂಪತಿಗಳು ಬಂದು ಇವನ ಹತ್ರ ಬೇಡ್ಕೊಳ್ತಿರ್ತಾರೆ. ಆ ವೇರ್ ವುಲ್ಫ್ ನಮ್ಮದು, ಅದನ್ನು ದಯವಿಟ್ಟು ಕೊಡಿ ಅಂತ ಬಂದಂತಹ ವ್ಯಕ್ತಿಗಳು ಇವನ ಹತ್ರ ಕೇಳ್ಕೊಳ್ತಾರೆ. ಇವನಂತಾನೆ, ಇಲ್ಲ ಅದು ಪೊಲೀಸ್ ಕೇಸ್ ಆಗಿದೆ, ನಾನು ಹಾಗೆ ದೇಹವನ್ನು ಕೊಡ್ಲಿಕ್ಕೆ ಆಗಲ್ಲ ಅಂತ. ಬಟ್ ಅವರು ಜೋರಾಗಿ ಅಳ್ತಾ ಕೇಳ್ಕೊಂತಾರೆ, ದಯವಿಟ್ಟು ಆ ದೇಹವನ್ನು ಕೊಡಿ, ಅದು ನಾನು ಪ್ರೀತಿಯಿಂದ ಸಾಕಿದ್ದು, ನನಗೆ ಸಂಬಂಧಪಟ್ಟಂಥದ್ದು, ಅಥವಾ ಮೈಕಲ್ ಎನ್ನುವಂತಹ ವೇರ್ ವುಲ್ಫ್ ನಂದು ಅಂತ. ಇವನಿಗೂ ಕನಿಕರ ಬರುತ್ತೆ. ಅವರ ಗಾಡಿಗೆ ಅದನ್ನ ಹಾಕಿ ಅದನ್ನ ಕೊಟ್ಟು ಕಳಿಸ್ತಾನೆ. ಹೊರಡೋ ಸಂದರ್ಭದಲ್ಲಿ ಆ ಬಂದಂತಹ ವ್ಯಕ್ತಿ ಆ ಕಾರ್ಡ್ ಅನ್ನ ಕೊಟ್ಬಿಟ್ಟು ಹೋಗ್ತಾನೆ. ಇವನು ತನ್ನ ಕ್ಲಿನಿಕ್ ನಲ್ಲಿ ಹಾಗೆ ಅವನ ನಿತ್ಯದ ಜೀವನವನ್ನು ಕಳೀಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನ ಅಸಿಸ್ಟೆಂಟ್ ಬಂದಿರಲ್ಲ. ಅವನು ಸುಳ್ಳು ಹೇಳಿರ್ತಾನೆ. ಥಿಯೇಟರ್ ಅಲ್ಲಿ ಕೂತ್ಕೊಂಡು ಮೂವಿ ನೋಡ್ತಾ ಇರ್ತಾನೆ. ಬಟ್ ನಾನು ಯಾವುದೋ ಅನಿವಾರ್ಯ ಕಾರಣದಿಂದ ಬರೋಕ್ಕಾಗಲ್ಲ ಅಂತ ಹೇಳ್ತಿರ್ತಾನೆ. ಹಾಗೇನೆ ವಿಲ್ಬರ್ಟ್ ಮನೆಗೆ ಬರ್ತಾನೆ. ತುಂಬಾ ಸುಸ್ತಾದ ರೀತಿಯಲ್ಲಾಗಿರುತ್ತೆ. ಹಾಗೆ ಅವತ್ತು ಕೂಡ ಕೌಚಿನಲ್ಲಿ ಬೇಗ ಮಲ್ಕೊಂಡ್ಬಿಡ್ತಾನೆ. ಅವನ ಹೆಂಡತಿ ಕೂಡ ಪಕ್ಕದಲ್ಲಿ ಬಂದು ಕೂತ್ಕೊಳ್ತಾರೆ. ಬಟ್ ಅವನಿಗೆ ಯಾವುದೇ ರೀತಿಯ ಒಂದು ರೀತಿ ನಿದ್ರೆಯ ಸ್ಥಿತಿಯಲ್ಲಿ ಇರ್ತಾನೆ. ಜೊತೆಗೆ ಅವಳು ಹೇಳ್ತಾಳೆ, ನಿಮ್ಮ ಮಗ ತುಂಬಾ ಬೇಜಾರುಗೊಂಡಿದ್ದಾನೆ, ಯಾಕೆಂದ್ರೆ ನೀವು ಅವನ ಸ್ಕೂಲ್ಗೆ ಆ ಒಂದು ಫಂಕ್ಷನ್ಗೆ ಹೋಗಿಲ್ಲ ಅಂತ. ನೀನು ಕನ್ಫರ್ಮ್ ಮಾಡಿದ್ದೆ, ಬಟ್ ನೀನು ಹೋಗಿಲ್ಲ, ಅದಕ್ಕೆ ಅವನು ತುಂಬಾ ಬೇಜಾರಾಗಿದ್ದಾನೆ ಅಂತ. ಮಗನು ಕೂಡ ಮಾತಾಡ್ಸ್ಕೊ ಹೋಗ್ತಾನೆ. ಬಟ್ ಅವನು ಮಾತಾಡಲ್ಲ. ಇವನಿಗೆ ಕೈಯಲ್ಲಿ ಒಂದು ರೀತಿಯ ತುರಿಕೆ ಪ್ರಾರಂಭ ಆಗುತ್ತೆ. ಹೊರಗಡೆ ಬಂದು ಆ ಬ್ಯಾಂಡೇಜ್ ಅನ್ನು ಬಿಚ್ಚಿ ನೋಡಿದಾಗ ಅಲ್ಲಿ ಯಾವುದೇ ರೀತಿ ಗಾಯದ ಕಲೆ ಕೂಡ ಇರಲ್ಲ. ಕಲೆನೂ ಇಲ್ಲದೆ ಇರುವ ರೀತಿಯಲ್ಲಿ ಅದು ವಾಸಿಯಾಗಿ ಹೋಗಿರುತ್ತೆ. ಅದೇ ಸಂದರ್ಭಕ್ಕೆ ಹೊರಗಡೆ ನೋಡಿದಾಗ ಅದು ಪೂರ್ಣ ಹುಣ್ಣಿಮೆಯ ರಾತ್ರಿ ಆಗಿರುತ್ತೆ.
ತಕ್ಷಣದಲ್ಲಿ ಇವನ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತೆ. ವಿಲ್ಬರ್ಟ್ ಒಂದು ವೇರ್ವುಲ್ಫ್ ಆಗಿ ಬದಲಾಗ್ತಾನೆ. ಆ ಕಚ್ಚಿದ ಕಾರಣದಿಂದಾಗಿ ವಿಲ್ಬರ್ಟ್ ಇವಾಗ ಒಂದು ವೇರ್ವುಲ್ಫ್ ಆಗಿ ಕನ್ವರ್ಟ್ ಆಗ್ತಾನೆ. ಇಡೀ ಮನೆಯಲ್ಲಿ ಅವನ ಓಡಾಡಿರುವಂತಹ ಮಾರ್ಕ್ಗಳು ಕಾಣುತ್ತೆ. ಅವನು ಹೊರಗಡೆ ಹೋಗ್ತಾನೆ. ದಾರಿಯಲ್ಲಿ ಅವನಿಗೆ ಅದೇ ಅಸಿಸ್ಟೆಂಟ್ ಸಿಗ್ತಾನೆ. ಆ ಅಸಿಸ್ಟೆಂಟನ್ನು ತುಂಡು ಮಾಡಿ ಸಾಯಿಸಾಕ್ತಾನೆ. ವಾಪಸ್ ಮನೆಗೆ ಬರ್ತಾನೆ. ಮಾಮೂಲಾಗಿ ಮಲ್ಕೊಳ್ತಾನೆ. ಅವನಿಗೆ ವೇರ್ವುಲ್ಫ್ ಆಗಿ ಬದಲಾದಾಗ ಯಾವುದೂ ನೆನಪಿರಲ್ಲ, ಅಥವಾ ಸಹಜ ಸ್ಥಿತಿಗೆ ಬಂದಾಗ ಮನುಷ್ಯನಾದಾಗ ಯಾವುದೂ ನೆನಪಾಗ್ತಾ ಇರಲ್ಲ. ಹಾಗೆ ಮನೆಯಲ್ಲಿ ಎಲ್ಲ ಕಡೆ ತೋಳಗಳು ಓಡಾಡಿದ ರೀತಿಯ ಹೆಜ್ಜೆ ಕಾಣುತ್ತೆ. ಅವನ ಕಾಲನ್ನು ನೋಡಿಕೊಂಡಾಗ ಕಾಲು ಕೊಳೆ ಆಗಿರುತ್ತೆ. ಅವನಿಗೆ ಯಾವುದೇ ನೆನಪುಗಳ ಹಿಂದಿನ ರಾತ್ರಿ ಇರಲ್ಲ. ಅವನಿಗೆ ಏನಾಗ್ತಿದೆ, ತನಗೇನೋ ತೊಂದರೆ ಆಗಿದೆ ಅಂತ ಗೊತ್ತಾಗುತ್ತೆ. ಬಟ್ ಏನಾಗಿದೆ ಅಂತ ಗೊತ್ತಾಗ್ತಾ ಇರಲ್ಲ. ಒಂದು ರೀತಿಯ ಅವನ ವಾಯ್ಸ್ನಲ್ಲಿ ಬದಲಾವಣೆ ಆಗಿರುತ್ತೆ, ಅವನ ದೃಷ್ಟಿಯಲ್ಲಿ ಬದಲಾವಣೆ ಆಗಿರುತ್ತೆ, ಅವನ ಧ್ವನಿಯಲ್ಲಿ ಬದಲಾವಣೆ ಆಗಿರುತ್ತೆ. ಹಾಗೆ ಅವನ ದೇಹ ತುಂಬ ಲೈಟ್ ಫೀಲ್ ಮಾಡ್ತಾ ಇರುತ್ತೆ. ಅವನು ಮುಂಚಿನ ಹಾಗೆ ಜಾಸ್ತಿ ತಿಂತಾ ಇರಲ್ಲ, ಕಡಿಮೆ ತಿನ್ನೋಕೆ ಪ್ರಾರಂಭ ಮಾಡಿರ್ತಾನೆ. ಆವಾಗ ಸತ್ತಂತಹ ವೇರ್ವುಲ್ಫ್ನ ನೆನಪು ಕೂಡ ಆಗುತ್ತೆ. ಆ ಫೋಟೋವನ್ನು ತಗೊಂಡು ತನ್ನ ಬೋರ್ಡ್ನಲ್ಲಿ ಹಾಕ್ಕೊಂತಾನೆ. ಇದೇ ಸಂದರ್ಭಕ್ಕೆ ಪೊಲೀಸ್ ಕೂಡ ಇನ್ವೆಸ್ಟಿಗೇಷನ್ಗೆ ಬರ್ತಿರ್ತಾರೆ. ಇವನು ಪ್ರಾಣಿಗಳ ಟ್ರೀಟ್ಮೆಂಟ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ. ಕೇವಲ ಪ್ರಾಣಿಗಳನ್ನು ನೋಡಿದ ತಕ್ಷಣ ಅವನಿಗೆ ಏನು ಸಮಸ್ಯೆ ಆಗಿದೆ, ಏನು ರೋಗ ಆಗಿದೆ ಅಂತ ಗೊತ್ತಾಗುತ್ತೆ. ಅವನ ಅಸಿಸ್ಟೆಂಟ್ ತಮಾಷೆ ಮಾಡ್ತಾಳೆ, ನೀನು ಅದೇ ಜಾತಿ ಸೇರಿರ್ಬೋದು, ಅದಕ್ಕೋಸ್ಕರ ಹಾಗೆ ಆಗ್ತಿದೆ ಅಂತ. ಬಟ್ ಅವನು ವಿಚಿತ್ರವಾಗಿ ಅವಳನ್ನು ಕೂಡ ನೋಡ್ತಾನೆ. ಇದೇ ಸಂದರ್ಭಕ್ಕೆ ಪೊಲೀಸ್ ಅಲ್ಲಿಗೆ ಬರ್ತಾರೆ. ಪೊಲೀಸ್ ಬಂದು, ಸದ್ಯದಲ್ಲಿ ಯಾವ್ದಾದ್ರು ವೇರ್ವುಲ್ಫ್ ಅಥವಾ ತೋಳದ ಜಾತಿಯ ಪ್ರಾಣಿ ಆದರೂ ನೀನು ಟ್ರೀಟ್ಮೆಂಟ್ ಕೊಟ್ಟಿದೀಯಾ, ನಗರದಲ್ಲಿ ಈ ಥರ ಕೊಲೆಗಳಾಗ್ತಾ ಇದೆ ಅಂತ. ಬಟ್ ಆ ಪೊಲೀಸ್ ಹಿಂದ್ಗಡೆ ಇರುವಂತಹ ಫೋಟೋವನ್ನು ಅಬ್ಸರ್ವ್ ಮಾಡಲ್ಲ ಅಥವಾ ನೋಡಲ್ಲ. ಇವನು ಕೂಡ ಆ ಫೋಟೋವನ್ನು ಅವನು ನೋಡದೇ ಇರುವ ಹಾಗೆ ಅದಕ್ಕೆ ಮರೆಯಾಗಿ ನಿಲ್ತಾನೆ. ಇವನು ತುಂಬಾ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತಾನೆ. ಇಲ್ಲ, ನಾನು ಯಾವುದೇ ರೀತಿ ಪ್ರಾಣಿಗಳನ್ನ ನೋಡಿಲ್ಲ ಅಥವಾ ಬಂದಿಲ್ಲ ಅಂತ ಹೇಳ್ತಾನೆ. ನಿನ್ನ ಅಸಿಸ್ಟೆಂಟ್ ಕೂಡ ಇದೇ ರೀತಿಯ ಪ್ರಾಣಿಯಿಂದ ಸತ್ತಿದ್ದಾನೆ ಅಂತ. ಇವನಿಗೆ ಅದು ಯಾವುದೂ ನೆನಪಿರಲ್ಲ. ಆದರೆ ಇವನಲ್ಲಿ ಒಂದು ರೀತಿಯ ಭಯ ಸ್ಟಾರ್ಟ್ ಆಗುತ್ತೆ, ಅಥವಾ ಬೆವರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನು ಬೆವರ್ತಾನೆ. ಯಾಕೆಂದರೆ ಹೆದರಿಕೆಯಿಂದ ಬೆವರ್ತಾನೆ. ಅವನಿಗೆ ಅನಿಸೋಕೆ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ನಾನೂ ಕೂಡ ವೇರ್ವುಲ್ಫ್ ಆಗಿ ಬದಲಾಗ್ತಾ ಇದ್ದೀನೋ ಅಂತ. ಪೊಲೀಸು ಆ ಸತ್ತ ಮನುಷ್ಯನ ದೇಹದ ಭಾಗಗಳನ್ನು ಇವನಿಗೆ ತೋರಿಸ್ತಾರೆ. ಅವನದನ್ನೆಲ್ಲ ನೋಡ್ತಾನೆ. ಪೊಲೀಸ್ನಿಗೆ ಅನುಮಾನ ಸ್ಟಾರ್ಟ್ ಆಗುತ್ತೆ, ವಿಲ್ಬರ್ಟ್ನೇ ಏನೋ ಮಾಡ್ತಿದ್ದಾನೆ ಅಥವಾ ಇವನೇ ವೇರ್ವುಲ್ಫ್ ಆಗಿ ಕನ್ವರ್ಟ್ ಆಗ್ತಿದ್ದಾನೆ ಅಂತ ಭಯ ಸ್ಟಾರ್ಟ್ ಆಗುತ್ತೆ ಇವನಲ್ಲಿರುವ ಆ ಭಯವನ್ನು ನೋಡಿ. ಬಟ್ ಅದನ್ನು ಪೊಲೀಸ್ ಅದನ್ನು ಹೇಳಿಕ್ಕೆ ಅಲ್ಲಿಂದ ಹೊರಡ್ತಾರೆ. ಇವನು ಕೂಡ ತಕ್ಷಣ ಫೋಟೋವನ್ನು ತೆಗಿತಾನೆ. ಜೊತೆಗೆ ತನ್ನನ್ನು ತಾನು ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾಕೆಂದರೆ ಅವನಲ್ಲಿರುವ ಆಗಿರುವಂತಹ ವ್ಯತ್ಯಾಸಗಳು ಅವನಿಗೂ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಎಲ್ಲಿ ನಾನು ವೇರ್ವುಲ್ಫ್ ಆಗಿ ಬದಲಾಗ್ತಿದ್ದೀನೋ, ನಾನೇ ಕೊಲೆಗಳನ್ನು ಮಾಡ್ತಿದ್ದೀನೋ ಅನ್ನೋ ಭಯ ಅವನಿಗೆ ಸ್ಟಾರ್ಟ್ ಆಗುತ್ತೆ. ತಕ್ಷಣದಲ್ಲಿ ಅವನಿಗೆ ನೆನಪಾಗುತ್ತೆ, ಈ ಥರ ಮೈಕಲ್ ಎನ್ನುವಂತಹ ವ್ಯಕ್ತಿಯ ತಂದೆ ತಾಯಿನೋ ಅಥವಾ ಅದಕ್ಕೆ ಸಂಬಂಧಪಟ್ಟವ್ರು ಬಂದಿದ್ರು ಅಂತ. ತಕ್ಷಣ ಅವ್ರ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ನಡೆದಿರುವಂತಹ ವಿಷಯಗಳನ್ನೆಲ್ಲ ಹೇಳ್ತಾನೆ. ಇಲ್ಲಿ ಒಂದು ಸತ್ಯ ಗೊತ್ತಾಗುತ್ತೆ. ಆ ಗಾಯದ ಕಲೆಯನ್ನು ಕೂಡ ತೋರಿಸ್ತಾನೆ. ಆ ಬಂದಂತಹ ವಯಸ್ಸಾದ ದಂಪತಿಗಳು ಕೂಡ ಒಂದು ವೇರ್ವುಲ್ಫ್ ಆಗಿರ್ತಾರೆ. ಇಬ್ಬರೂ ಕೂಡ ಅವರ ಕಣ್ಣುಗಳನ್ನು ಗಮನಿಸಿದಾಗ ಅವರು ವೇರ್ವುಲ್ಫ್ ಆಗಿರ್ತಾರೆ. ಆವಾಗ ಇವನು ಕೇಳ್ತಾನೆ ವಿಲ್ಬರ್ಟ್, ಈ ನಗರದಲ್ಲಿ ಆಗ್ತಿರುವಂತಹ ಕೊಲೆಗಳನ್ನು ನೀವೇ ಮಾಡ್ತಿರೋದಾ ಅಂತ. ಆವಾಗ ಆ ವಯಸ್ಸಾದಂತಹ ವ್ಯಕ್ತಿ ಹೇಳ್ತಾನೆ, ಖಂಡಿತ ಇದನ್ನು ನಾವು ಮಾಡ್ತಾ ಇಲ್ಲ, ನಮ್ಮದೇ ಒಂದು ಕಮ್ಯುನಿಟಿ ಇದೆ, ಈ ನಗರದಲ್ಲಿ ಸಾಕಷ್ಟು ವೇರ್ವುಲ್ಫ್ಗಳಿದ್ದಾರೆ. ಆದರೆ ಆ ವ್ಯಕ್ತಿ ಅಥವಾ ಮನುಷ್ಯ ಅವನ ಸ್ವಭಾವ ಹೇಗಿರುತ್ತೋ ಅದೇ ರೀತಿಯಲ್ಲಿ ಅವನು ವೇರ್ವುಲ್ಫ್ ಆದಾಗ ಬದಲಾಗ್ತಾನೆ. ನಾವು ಸಂಪೂರ್ಣ ವೆಜಿಟೇರಿಯನ್ಸ್, ನಾವು ಸಸ್ಯಾಹಾರವನ್ನು ತಗೊಳ್ಳೋದು. ಹಾಗಾಗಿ ನಾವು ವೇರ್ವುಲ್ಫ್ ಆಗಿ ಬದಲಾದಾಗ ಯಾವುದೇ ರೀತಿ ಕೊಲೆಯನ್ನು ಮಾಡಿಲ್ಲ ಅಥವಾ ಮಾಡಲ್ಲ ಅನ್ನೋದನ್ನು ಆ ವ್ಯಕ್ತಿಗೆ ಹೇಳ್ತಾನೆ. ಇವನಿಗೆ ಅನಿಸುತ್ತೆ, ಹಾಗಾದರೆ ಈ ಕೊಲೆಗಳನ್ನು ಮಾಡಿದಿರೋರು ಯಾರು? ಒಂದು ವೇಳೆ ವೇರ್ವುಲ್ಫ್ ಆಗಿ ಬದಲಾದಂತಹ ಯಾವುದೋ ಕೆಟ್ಟ ವ್ಯಕ್ತಿನೂ ಇದರಲ್ಲಿ ಇರಬಹುದು ಅನ್ನೋ ಒಂದು ಆಲೋಚನೆ ಒಂದು ತಲೆಯಲ್ಲಿ ಬರುತ್ತೆ. ಇದ್ರ ಬಗ್ಗೆ ತಾನು ಕಂಡು ಹಿಡಿಯಲೇಬೇಕು, ಯಾಕಂದರೆ ಇಲ್ಲ ಅಂದರೆ ಈ ಕಮ್ಯುನಿಟಿಗೆ ಅಥವಾ ತನಗೂ ತೊಂದರೆ ಅನ್ನೋದು ಅವನಿಗೆ ಅರ್ಥ ಆಗುತ್ತೆ. ಅಲ್ಲಿಂದ ಅವನು ಹೊರಡ್ತಾನೆ. ಇನ್ನೊಂದು ಕಡೆಯಲ್ಲಿ ಅವನ ಅಸಿಸ್ಟೆಂಟ್ ಮತ್ತೊಬ್ಬಳು ಕೂಡ ಆ ವೇರ್ವುಲ್ಫ್ನ ದಾಳಿಗೆ ಒಳಗಾಗ್ತಾಳೆ. ಬಟ್ ಲಕ್ಕಿಲಿ ಅಲ್ಲಿ ವಾಹನಗಳು ಬರೋದ್ರಿಂದಾಗಿ ಅವಳು ಸಾಯಲ್ಲ. ಅವಳು ಹಾಸ್ಪಿಟ್ಲ್ನಲ್ಲಿ ಅಡ್ಮಿಟ್ ಆಗಿರ್ತಾಳೆ. ದೇಹದಲ್ಲಿ ಎಲ್ಲ ನೋಡಿದ್ರು ಗಾಯಗಳು ತುಂಬಿರುತ್ತೆ. ಪೊಲೀಸ್ ಬಂದು ಈ ಕೆಲಸವನ್ನು ನೀನೇ ಮಾಡ್ತಿದ್ಯಾ ಅಥವಾ ನಿನಗೆ ಸಂಬಂಧಪಟ್ಟಿರೋದು ಅಂತ ಪೊಲೀಸ್ ಹೇಳ್ತಾನೆ. ಇವನಿಗೆ ವಿಶೇಷವಾದಂತಹ ವಾಸನೆಯನ್ನು ತಗೊಳ್ಳುವ ಶಕ್ತಿ ಬಂದಿರುತ್ತೆ. ಇದನ್ನು ಕಂಡು ಹಿಡಿಲೇಬೇಕು ಅಂತ ಅವಳ ದೇಹವನ್ನು ಸಂಪೂರ್ಣವಾಗಿ ಪರೀಕ್ಷೆ ಮಾಡಿ ಆ ವಾಸನೆಯನ್ನು ತಗೊತಾನೆ. ಆ ವಾಸನೆಯ ಜಾಡನ್ನು ಹಿಡಿದು ಅಥವಾ ದಾರಿಯನ್ನು ಹಿಡಿದು ಹೊರಡ್ತಾನೆ. ಹೀಗೆ ಹೋಗ್ತಾ 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 ಒಂದು ಕೋಣೆಗೆ ಹೋಗ್ತಾನೆ. ಸಂಪೂರ್ಣವಾಗಿ ವಿಲ್ಬರ್ಟ್ ಒಂದು ವೇರ್ವುಲ್ಫ್ ಆಗಿ ಬದಲಾಗಿ ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದಾಗ ಒಬ್ಬ ವ್ಯಕ್ತಿ ಅದ್ರ ಬಗ್ಗೆ ಹೇಳ್ತಾನೆ, ತನಗೆ ವೇರ್ವುಲ್ಫ್ನ ದೊಡ್ಡ ಫ್ಯಾನ್ ನಾನು, ಆ ವೇರ್ವುಲ್ಫ್ ಆಗಿ ಬದಲಾಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಾನು ಈ ಥರ ಕೊಲೆಗಳನ್ನು ವೇಷವನ್ನು ಹಾಕ್ಕೊಂಡು ಮಾಡಿ ಅದನ್ನು ವೇರ್ವುಲ್ಫ್ ಮಾಡಿದೆ ಅನ್ನೋ ಥರ ಬಿಂಬಿಸ್ತಾ ಇದ್ದೀನಿ. ಇದರಿಂದಾಗಿ ಒಂದಲ್ಲ ಒಂದಿನ ಒರಿಜಿನಲ್ ವೇರ್ವುಲ್ಫ್ ನನ್ನ ಹತ್ರ ಬರುತ್ತೆ, ನನ್ನನ್ನು ಬದಲಾಯಿಸುತ್ತೆ ಅಂತ ನನಗೆ ಆಸೆ ಇದೆ ಅಂತ. ಬಟ್ ಇಲ್ಲಿ ವಿಲ್ಬರ್ಟ್ನಿಗೆ ಗೊತ್ತಾಗುತ್ತೆ,
ಖಂಡಿತ ಈ ವ್ಯಕ್ತಿಗೆ ಏನಾದರೂ ಆ ಶಕ್ತಿಯನ್ನು ಕೊಟ್ಟರೆ ಅಥವಾ ಇವನನ್ನು ನಾನು ಕನ್ವರ್ಟ್ ಮಾಡಿದ್ರೆ ಖಂಡಿತ ಇವನ ಕೆಟ್ಟ ಕೆಲಸಗಳನ್ನೇ ಮಾಡ್ತಾನೆ. ಯಾಕೆಂದರೆ ಆ ವ್ಯಕ್ತಿ ನೈಜವಾಗಿದ್ದಾಗ ಯಾವ ರೀತಿ ಮನಸ್ಥಿತಿ ಇರುತ್ತೋ ಕನ್ವರ್ಟ್ ಆದಾಗಲೂ ಅದೇ ರೀತಿಯಲ್ಲಿ ಬದಲಾಗ್ತಾನೆ. ಜೋರಾಗಿ ಅಲ್ಲಿರುವಂತಹ ನಾಯಿ ಕೂಗ್ತಾ ಇರುತ್ತೆ. ವಿಲ್ಬರ್ಟ್ನಿಗೆ ವಿಪರೀತವಾಗಿ ಸಿಟ್ಟು ಬರುತ್ತೆ, ಇವನನ್ನು ಸಾಯಿಸಲೇಬೇಕು, ಈ ಸಂಪೂರ್ಣ ಕೊಲೆಗಳನ್ನು ಮಾಡ್ತಿರೋದು ಇವನೇನೆ ಅಂತ. ತಕ್ಷಣದಲ್ಲಿ ಅವನ ದೇಹವನ್ನು ಚೂರು ಚೂರು ಮಾಡಿ ವಿಲ್ಬರ್ಟ್ ಸಾಯಿಸಾಕ್ತಾನೆ. ಇಲ್ಲಿ ವಿಲ್ಬರ್ಟ್ ಕೂಡ ಒಂದು ಒಳ್ಳೆಯ ಕಾರಣಕ್ಕೋಸ್ಕರ ಆ ಕೆಟ್ಟ ಕೆಲಸವನ್ನು ಮಾಡೇ ಮಾಡ್ತಾನೆ. ಇವನು ವಿಲ್ಬರ್ಟ್ ಅವನನ್ನು ಸಾಯಿಸಾಕ್ತಾನೆ. ಸಾಯಿಸಾಕಿದ ನಂತರದಲ್ಲಿ ಇಡೀ ಆ ನಗರ ಒಂದಿಷ್ಟು ವೇರ್ವುಲ್ಫ್ಗಳಿಂದ ತುಂಬಿರುತ್ತೆ. ಅವರು ಬೇಕಾದ ಮಾತ್ರ ಬದಲಾಗ್ತಾ ಇರ್ತಾರೆ. ಅಂತಿಮವಾಗಿ ಈ ಚಿತ್ರದ ಕೊನೆಯಲ್ಲಿ ಆ ವ್ಯಕ್ತಿಯನ್ನು ಸಾಯಿಸಾಕ್ತಾನೆ ವಿಲ್ಬರ್ಟು. ಜೊತೆಗೆ ಆ ವಯಸ್ಸಾದ ದಂಪತಿಗಳನ್ನು ತನ್ನ ಫ್ಯಾಮಿಲಿಗೆ ಸೇರಿಸ್ಕೊತಾನೆ. ಎಲ್ಲರೂ ಸೇರಿ ತುಂಬ ಚಂದದ ರೀತಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.